ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲಿ ನಿನ್ನೆ ದಿನ ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಲ್ಲ, ಈಗ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದಿರಿ ಸಿದ್ದರಾಮಯ್ಯನವರೇ. ಮಲ್ಲಿಕಾರ್ಜುನ್ ಖರ್ಗೆ ಆಗದ ಬೇಡ, ಯಾರೋ ಕೆಲವರು ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಹೇಳಿದಾಗ ಪ್ರಧಾನಮಂತ್ರಿ ಕ್ಯಾಂಡಿಡೇಟು ಅಂತ, ಅವರಾಗಬಾರ್ದು, ರಾಹುಲ್ ಗಾಂಧಿ ಆಗಬೇಕು ಅಂತ ಯಾರಪ್ಪ ಹೇಳಿರೋರು? ಸಿದ್ದರಾಮಯ್ಯನವರೇ ನೀವೇ ತಾನೆ. ನಿಮ್ಮ ಮುಂದಿನ ಭಾವಿ ಪ್ರಧಾನಮಂತ್ರಿ ಏನು ರೆಕಮೆಂಡ್ ಮಾಡಿದ್ದೀರ? ಇಂಡಿಗೆ IND ಅಂತಿರೋ ಇಂಡಿ ಅಂತಿರೋ ಅದೇನೋ ಗೊತ್ತಿಲ್ಲ. ಆ ವ್ಯಕ್ತಿ ನೆನ್ನೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಏನು? ನಿಮ್ಮ ರಾಹುಲ್ ಗಾಂಧಿ ಪ್ರಜ್ವಲ್ ರೇವಣ್ಣ ಅವರು 400 ರೇಪಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ನೆನ್ನೆ ಹೇಳಿಕೆ ಕೊಡ್ತಾರೆ. ಇವರು ದೇಶದ ಮಾಜಿ ಪ್ರಧಾನಮಂತ್ರಿಗಳ ಮಗನ ಇವನು. 400 ಪ್ರಕರಣಗಳಲ್ಲಿ ರೇಪ್ ಮಾಡಿದ್ದಾನೆ ಅಂತಕ್ಕಂಥದ್ದು ಯಾಗಿದ್ರೆ ಮಾಹಿತಿ ನಿಮ್ಮ ರಾಹುಲ್ ಗಾಂಧಿ ಹತ್ರ ಇದೆ. ಇಲ್ಲ ನಿಮ್ಮ ರಾಹುಲ್ ಗಾಂಧಿಗೆ ಫೀಡ್ಬ್ಯಾಕ್ ಮಾಡಿರೋದು ನೀವು, ಇಲ್ಲ ನಿಮ್ಮ ಡೆಪ್ಟಿ CM, ಇಲ್ಲ ಮತ್ತಿನ್ಯಾರು ನಿಮ್ಮ ಗೃಹ ಸಚಿವ ಕೊಟ್ಟಿರ್ಬೋದು. SITಗೆ ಜವಾಬ್ದಾರಿ ಇದ್ರೆ ತನಿಖೆ ಮಾಡೋದಕ್ಕೆ ಕೊಟ್ಟಿದ್ದೀರಿ ಅಲ್ವಾ? ಆ 400 ರೇಪ್ಗೆ ಪ್ರಧಾನಮಂತ್ರಿಗಳು ಕ್ಷಮೆ ಕೋರಬೇಕು ಅಂತ ಹೇಳ್ತಾರೆ ಅಂದ್ರೆ ಅವ್ರ ಹತ್ರ ಮೆಟೀರಿಯಲ್ ಇದೆ ಅಂತ ಆಯ್ತಲ್ವೇ ರಾಹುಲ್ ಗಾಂಧಿ ಹತ್ರ? ಮೊದಲು ನಿಮ್ಮ SIT ಅವರಿಗೆ ಡೈರೆಕ್ಷನ್ ಕೊಡಿ, ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಲಿ. ಇವತ್ತು ನಿನ್ನೆ ದಿನ ರಾಹುಲ್ ಗಾಂಧಿಯ ಹೇಳಿಕೆ ನೋಡಿದಾಗ ಅವ್ರ ಹತ್ರ ಇನ್ನೂ ಬಹಳ ದೊಡ್ಡ ಮಟ್ಟದ ಮಾಹಿತಿಗಳಿರ್ಬೋದು. ಆ ಹೇಳಿಕೆ ಇವತ್ತು SIT ನೀವು ತನಿಖೆ ಕೊಟ್ಟ ನಂತರ ಈ ರೀತಿಯ ಹೇಳಿಕೆ ಸಾರ್ವಜನಿಕವಾಗಿ ಏನು ಕೊಟ್ಟಿದ್ದಾರೆ? ಪಾಪ ಇನ್ನೂ ತಡಕಾಡ್ತಾ ಇದ್ದೀರಿ, ಎಲ್ಲ ಕಡೆ ಕಳಿಸಿ ದೂರು ಕೊಡಕ್ಕೆ ಬನ್ನಿ ಅಂತ ಹೇಳಿ ಏನೋ ಹೇಳಿದ್ದಾರೆ. ಯಾರೋ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ, ನಾವು ಯಾವುದು ತೋಟದಲ್ಲಿ ಯಾರನ್ನೂ ಇಟ್ಕೊಂಡಿಲ್ಲ, ಕದ್ದು ತಗೊಂಡೋಗಿ ಸ್ಟ್ರೀಟ್ ಫೈಟರ್ ನಾವು ಅಂತ ಹೇಳಿದ್ದೀವಿ. ಬಾರಪ್ಪ ನಮ್ಮ ತೋಟದಲ್ಲಿ ನಾವು ಎಷ್ಟು ಜನ ಕರ್ಕೊಂಡೋಗಿ ಇಟ್ಕೊಂಡಿದ್ದೀವಿ ಗೊತ್ತಾಯ್ತದೆ. ನೀನೇನು ಮಾಡಿದ್ಯಾ? ಯಾವ ಹೋಟ್ಲ್ ಕರ್ಕೊಂಡೋಗಿ 6 ಜನನೋ 7 ಜನೋ ಇಟ್ಟಿದೀಯಾ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಬರ್ಸಕ್ಕೆ, ಸುಳ್ಳ ಆರೋಪಗಳನ್ನ ಮಾಡ್ಸಕ್ಕೆ ಗೊತ್ತಿದೆಯಪ್ಪ ನೀನು ಏನು ಮಾಡಿದೆ. ಅದು ಯಾರೋ ಹಿಂದೆ ಒಬ್ಬ ಶಾಸಕರ ಮೇಲೆ ಮಾಡ್ದಲ್ಲ, ಅದು ಗೊತ್ತಿದೆ. ಇದಕ್ಕೆಲ್ಲ ಅಂತಿಮ ತೆರೆ ಎಳೆಯತಕ್ಕಂಥ ಕಾಲ ದೂರ ಇಲ್ಲ. ಇವತ್ತು ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ, ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಅನ್ನೋದಿದ್ದಿದ್ರೆ, ಆ ಹೆಣ್ಣು ಮಕ್ಕಳ ಫೋಟೋಗಳನ್ನು ದೃಶ್ಯಗಳೆಲ್ಲ ಇಡೀ ದೇಶಕ್ಕೆ ಕಳಿಸಿದಿರಲ್ಲ, ಅವ್ರಿಗೆ ಒಳ್ಳೇದು ಮಾಡ್ಲಿಕ್ಕೆ ಕಳಿಸಿದ್ದೀರ ನೀವು? ಆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.